ಹಿಂಗನಷ್ಟು ಕಂಪ್ಲೀಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಅದೇನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಡಿಪ್ರೆಷನ್. ಏ ದಡ್ಡ, ಇದು ಒಣಗ್ಸಕ್ಕಲ್ಲ ಕಣೋ. ಮತ್ತೆ ನ್ಯಾನ್ಸಿ ನೈಟಿಂಗೇಲ್. ಅಣ್ಣ ಬೆಂಗಳೂರು ತರ ಹಂಗೆ ಇದು ಮಾಡಿಸ್ತಾರೆ. ನಾನೇ ಡಿಪ್ರೆಷನ್ ಹೊಂಟೋಗಿದ್ದೀನಿ. ಡಿಪ್ರೆಷನ್. ಇಷ್ಟ ಆಯ್ತಾ? ಏನ್ರಿ ಇದು? ಆಯ್ತು. ಪಾಪು ಚೆಬ್ಬಿ ಚೆಬ್ಬಿ ಫುಲ್ ಕ್ಯೂಟ್ ಇದ್ದಾಳೆ. ಅವಾಗ ನಮ್ಮ ಅಕ್ಕನ ಮಗಳನ್ನ ಕರ್ಕೊಂಡು ಹೋಗಿದೆ, ಇವಾಗ ನಮ್ಮ ಅಕ್ಕನ್ನೇ ಕರ್ಕೊಂಡು ಹೋಗ್ತಾ ಇದೀನಿ. ಓದಿದರು ಕಾಲ್ ಮಾಡಿ ಬಂದಿದೀವಿ. ಓಕೆ, ಫೈನಲಿ ಕಂಪ್ಲೀಟ್ ಆಗಿದೆ. ಮಾಮ ಏನ್ ಮಾಮ ಚೆನ್ನಾಗಿದ್ಯಾ? ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮತ್ತೆ ಹೊಸ ಬ್ಲಾಗ್ ಜೊತೆ ಬಂದಿದ್ದೀನಿ ನಾನು. ಇವತ್ತಿನೇನು ವಿಶೇಷ ಅಂದರೆ, ನಾನು ನಮ್ಮ ಸೋಮಕ್ಕನ ಕರ್ಕೊಂಡು ದೀಪು ಅಕ್ಕವ್ರ ಮನೆಗೆ ಹೋಗ್ತಾ ಇದ್ದೀನಿ ಪಾಪು ನೋಡೋಕ್ಕೆ ಅಂತ. ಲಾಸ್ಟ್ ಟೈಮು 2 months ಬ್ಯಾಕ್ ಹೋಗಿದೆ. ಸೊ ಆ ವಿಡಿಯೋ ನೀವು ನೋಡಿದ್ದೀರಾ ಅಂತ ಅನ್ಕೋತೀನಿ. ಅವಾಗ ನಮ್ಮ ಅಕ್ಕನ ಮಗಳನ್ನ ಕರ್ಕೊಂಡು ಹೋಗಿದೆ, ಇವಾಗ ನಮ್ಮ ಅಕ್ಕನ್ನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಪಾಪು ನೋಡ್ಕೊಳ್ಳೋಕ್ಕೆ. ಇವತ್ತು ಬ್ಲಾಗ್ ತುಂಬ ಚೆನ್ನಾಗಿರುತ್ತೆ. ಅಕ್ಕ ತಮ್ಮನ ಕಾಂಬಿನೇಷನ್ ಇರುತ್ತೆ, ಮತ್ತು ಎಂಟರ್ಟೈನ್ಮೆಂಟ್ ಎಲ್ಲ ಇರುತ್ತೆ. ಮಿಸ್ ಮಾಡದೆ ವಾಚ್ ಮಾಡಿ. ಬನ್ನಿ ಹೋಗೋಣ. ಏನಕ್ಕ ಫುಲ್ ರೆಡಿ ಮಾಡ್ತಾ ಇದೀಯಾ? ಇಲ್ಲ, ಕರ್ಕೊಂಡು ಹೋಗ್ತೀನಿ ಅಂದಿಯಲ್ಲ ನೀನು. ಹೌದು, ಕರ್ಕೊಂಡು ಹೋಗ್ತೀನಿ ಅಂತ ಅಂದೆ, ಬಟ್ ನೀನ್ ರೆಡಿ ಆಗ್ಬಿಟ್ಟು ಪಾಪುನೇ ಫಸ್ಟ್ ರೆಡಿ ಮಾಡ್ತಾ ಇದೀಯಾ. ಅವನಾದ್ರೆ ನಂದು ಆದಂಗೆ ಆಯ್ತಾ? ಅದು ನಿಜನೇ. ನಮ್ಮ ಮಚ್ಚಿ ಯಾವಲ್ಲ ರೆಡಿ ಆಗಿದ್ದಾನೆ. ಅವ್ನ ಬೈಕ್ ನೋಡಿ, ಅವ್ನ ಬೈಕ್ ಹೆಂಗಿದೆ ಅಂತ. ಏಯ್ ಮಚ್ಚಿ, ಅಕ್ಕ ಚೆನ್ನಾಗಿದ್ದಾಳ? ಏನೋ ಇದು, ಏನಿದು? ನಿಮ್ಗೆ ಯಾಕೆ ಬೇಕದು? ಬನ್ನಿ, ಏನ್ ಬನ್ನಿ, ನನಗ್ ಕುಣ್ಸ್ಕೊಂಡು ಹೋಗ್ತೀಯಾ ಗೈಸ್? ಈ ಟೈಮಲ್ಲಿ ನೋಡಿ, ಆಕ್ಚುಲಿ ಅದು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಡಿಪ್ರೆಷನ್. ನಮ್ಮ ಮಚ್ಚಿ ರೆಡಿ ಆಗವನೆ. ಈಗ ನನ್ನ ಸರ್ದಿ, ನಾನು ಈಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗ್ತೀನಿ. ಹೋದ ತಕ್ಷಣ ನೆಕ್ಸ್ಟು ಅಕ್ಕನೂ ರೆಡಿ ಆಗಿದ್ದಾರೆ, ನಾನು ಒಬ್ಬನೇ ರೆಡಿ ಆಗಬೇಕು. ರೆಡಿಯಾಗಿ ಸೀದಾ ನಮ್ಮ ದೀಪ ಅಕ್ಕನ ಮನೆಗೆ ಹೋಗೋಣ. ಬನ್ನಿ, ನಿಮಗೆ ಹೋಗ್ತಾ ಏನೇನು ನಡೆಯುತ್ತೆ ಅಂತೆಲ್ಲ ತೋರಿಸ್ತೀನಿ. ಬನ್ನಿ ನಮ್ಮ ಜೊತೆ ನೀವು. ನಮ್ಮ ಅಚ್ಚಿ ಯಾವಾಗಲೇ ರೆಡಿ ಆಗವನೆ ಕುಕ್ ಮಾಡೋಕ್ಕೆ. ಏನು ಮಾಡ್ತೀವಿ ಬಾಯ್ಲಿ, ಬಾಯ್ಲಿ ಏನು ಮಾಡ್ತೀಯ ಅದರಲ್ಲಿ? ಹಾಂ, ಬಾಯ್ಲಿ ಏನು ಮಾಡ್ತೀಯ ಅದರಲ್ಲಿ? ಆಮ್ಲೆಟ್ ಮಾಡ್ಕೊಡ್ತೀಯ ನನಗೆ? ಹಾಂ, ಹೆಂಗೆ ಮಾಡ್ತೀಯ ತೋರಿಸು, ಹೆಂಗೆ ಮಾಡೋದು ನೀನು ತೋರಿಸು. ಹಂಗೆ ಹೆಂಗೆ ಮಾಡೋದು ನೀನು, ಹೆಂಗೆ ಮಾಡ್ತೀಯ ತೋರಿಸು ಹಂಗೆ. ಅದರಲ್ಲಿ ಆಮ್ಲೆಟ್ ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ ರಾವಣ ಮಾಡ್ಕೊಡ್ತಾನಂತೆ ನಮ್ಮ ಅಚ್ಚಿ ನಮಗೆ. ಗೈಸ್, ನಮ್ಮ ಅಕ್ಕನಿಗೆ ಈ ಥರ ಗಿಡ ಬೆಳೆಸೋದಂದ್ರೆ ತುಂಬ ಇಷ್ಟ. ಸೊ ನೋಡಿ, ಅದರಲ್ಲೂ ಈ ರೋಸ್ ಅಂದರೆ ಅವ್ರಿಗೆ ಫೇವ್ರೆಟ್ಟು. ಅದರಲ್ಲೂ ಏನಂದರೆ ನಿನ್ನೆ ತುಂಬ ಇತ್ತು, ಬಟ್ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವ್ರ ಅತ್ತೆ. ಸೊ ಅದಕ್ಕೆ ಸ್ವಲ್ಪ ಇಟ್ಕೊಂಡು ಹೋಗಿದ್ದಾರೆ. ಮುಂಚೆ ಆವಾಗಲೇ ಆ ಗಾಡಿ ಇತ್ತು, ಇವಾಗ ಈ ಗಾಡಿ ಎತ್ಕೊಂಡು ಬಂದಿದ್ದಾನೆ. 10 ಗಂಟೆ ಬಿಡಲ್ಲ, 10 ಗಂಟೆ ಬಿಡಲ್ಲ. ಆದ್ರೂ ಈ ಮಕ್ಕಳು ಈ ಥರ ಏನೇನೋ ಒಂದು ತುಂಟಾಟ ಮಾಡಲಿ, ಏನೇ ಮಾಡೋದು ಇಷ್ಟ ಆಗುತ್ತೆ. ಯಾಕೆಂದರೆ ಮಕ್ಕಳಲ್ಲ, ಅದೇ ನಾವು ಮಾಡಿದ್ರೆ ಬಿಡ್ತಾರ ಮನೇಲಿ ಹೋಗೋದಾಗ್ತದೆ. ಅಷ್ಟೇ, ನೋಡ್ದ ಎತ್ಕೊ ಬಂದ. ಗೈಸ್, ನಾನು ನಮ್ಮ ಅಕ್ಕ ಇಬ್ರು ರೆಡಿಯಾಗಿ ಈಗ ಹೊರಟಿದ್ದೀವಿ. ಸೊ ಇಲ್ಲಿಂದ ಒಂದು ಅರ್ಧ ಗಂಟೆ ಜರ್ನಿ ಆಗುತ್ತೆ. ನಾನು ನಿಧಾನಕ್ಕೆ, ತುಂಬ ಹೆವಿ ಕ್ಲೌಡ್ ಇದೆ, ಗಾಡಿ ಎಲ್ಲ ನಿಧಾನಕ್ಕೆ ಹೋಗಬೇಕು ಅಂತ ನಮ್ಮ ಅಕ್ಕ ಫಸ್ಟ್ ಹೇಳಿದ್ದಾರೆ. ಸೊ ನಿಧಾನಕ್ಕೆ ಹೊಡ್ತೀವಿ. ಚಾರ್ಜಿಂಗ್ ಹಾಕಿದೆ, ಬೆಳಗ್ಗೆ ಹೋಗ್ಬೇಕು ಅಂತಾನೆ ಚಾರ್ಜಿಂಗ್ ಹಾಕಿದೆ, ಇವಾಗ ಕಳಿಬೇಕು. ಸೊ ಎಷ್ಟಾಗಿದೆ ನೋನು. ಓಕೆ, ಫೈನಲಿ ಕಂಪ್ಲೀಟ್ ಆಗಿದೆ. ಸಾಕು, ಹೋಗ್ಬರೋದು ಸಾಕಾಗುತ್ತೆ. ಲೆಟ್ಸ್ ಗೋ ಗೈಸ್. ಅಕ್ಕ ಏನೋ ಪರ್ಚೇಸ್ ಮಾಡಬೇಕು ಅಂತ ನಾವು ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ಬನ್ನಿ, ಏನೇನು ಪರ್ಚೇಸ್ ಮಾಡುತ್ತೆ ನೋಡೋಣ. ನಮ್ಮ ಅಕ್ಕ ಇವತ್ತು ಫುಲ್ ಭರ್ಜರಿ ಶಾಪಿಂಗ್ ಮಾಡೋ ಥರ ಅವ್ರೆ. ನೋಡೋದೇ ಆಯ್ತಲ್ಲ ಅಕ್ಕ, ಮಕ್ಕಳದ. ಫೈನಲಿ ನಮ್ಮ ಅಕ್ಕ ಯಾವುದೋ ಸೆಲೆಕ್ಟ್ ಮಾಡವ್ರೆ, ಬಟ್ ಅದು ತಗೊಳ್ಳಲ್ಲ ಅನ್ನೋದೇ ನಮಗೆ ಇರೋದು ಲಾಸ್ಟ್ ಟಾಸ್ಕು. ಇಷ್ಟ ಆಯ್ತನಕ್ಕ, ನೋಡೋಣ. ಏನಂದ್ರೆ ಗಾಯ್ಸ್, ಆ್ಯಕ್ಚುಲಿ ಈ ಲೇಡೀಸ್ಗಳಿಗೆ ಒನ್ ಟೈಮ್ ಇಷ್ಟ ಆಗೋದು ಯಾವುದು ಸಿಗಲ್ಲ. ಸೊ ಅದಕ್ಕೆ ಅವರು ತಿರ್ಚಾ ಮರ್ಚಾ ನೋಡ್ತಾ ಇರ್ತಾರೆ, ಅದಿಷ್ಟ ಆಗುತ್ತಾ, ಇದಿಷ್ಟ ಆಗುತ್ತಾ, ಇದಿಷ್ಟ ಆಗುತ್ತಾ, ಅದಿಷ್ಟ ಆಗುತ್ತಾ ಅಂತ. ಈಗಂತೂ ನನಗೆ ಹೆವಿ ಟಾಸ್ಕ್ ಕೊಡ್ತಾವನೆ, ಅಲ್ಲಿ ಓಡಿ 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 ಹೇಗ್ ಬರೋ ಬಿಟ್ರೆ ಸಾಕು, ಓಡ್ತಾ ಇರ್ತಾನೆ. ಹಿಡಿಯೋದೇ ಒಂದು ಟಾಸ್ಕ್ ಆಗ್ಬಿಟ್ಟಾಯ್ತು. ನಮ್ಮ ಅಕ್ಕ ಬೇರೆ ನನಗೆ ವಹಿಸ್ಬಿಟ್ಟವ್ರೆ.
ಏಯ್ ಏಯ್ ಏಯ್. ನಾವು ಒಳಗಡೆ ಬಂದಾಗ 2:05 ನೋಡೋಣ ನಮ್ಮ ಅಕ್ಕ ಎಷ್ಟು ಗಂಟೆಗೆ ಬರ್ತಾರೆ, ಆಚೆ ಕಡೆ ಬರ್ತಾರೆ ಅಂತ. ಅವಾಗಲೇ ಹೇಳ್ತಾರಲ್ಲ, ತುಂಬಾ ಬೇಕಾಗುತ್ತೆ. ನಾನು ಇವತ್ತು ತಗ್ಲಾಕೊಂಡಿದ್ದೀನಿ, ನೋಡೋಣ 2:05 ಹೋಗೋಷ್ಟಲ್ಲಿ ಎಷ್ಟೊತ್ತಾಗುತ್ತೆ ಅಂತ. ಬನ್ನಿ. ಆದ್ರೂ ಆ ಕಲರ್ ಚೆನ್ನಾಗಿದೆ ಕಣ, ಚೆನ್ನಾಗಿದೆ. ಅಂದ್ರೆ ಒಂದೇ ತರ ತಗೋಬೇಡ, ಡಿಫ್ರೆಂಟ್ ಆಗಿರ್ಲಿ. ಇಷ್ಟ ಆಯ್ತಾ? ಹಾ, 2 ಕಲರ್ ಸಕ್ಕತ್ತಾಗಿದೆ ಅನ್ಸುತ್ತೆ. ಮತ್ತೆ ನೋಡೋಣ ಬೇರೆ ಬೇರೆ. ಬನ್ನಿ ಹೋಗೋಣ, ಆ ಕಡೆ ಸೈಡ್ ಇರುತ್ತೆ. ಹೌದಾ? ಗೊತ್ತಿಲ್ಲ ಎಷ್ಟು ಆಗುತ್ತೋ ಆಗಲ್ವ ನನಗೆ. ನಿನ್ ಗೊತ್ತಿರೋಷ್ಟು ನನ್ಗೆ ಗೊತ್ತಿರುತ್ತೆ ನಕ್ಕ. ಆಗಿದ್ರೆ ಸರಿ. ಗೈಸ್, ಇವಾಗ ನಮ್ಮ ಕೋಟ ನಾನು ಬಂದಿದ್ದೀನಿ ಬಾಯ್ಸ್ ಸೆಕ್ಷನ್ಗೆ. ಸೊ ವೆರೈಟಿ ಎಲ್ಲ ಸಿಗ್ತೈತೆ. ನಮ್ಮ ಅಕ್ಕನೂ ಹೇಳೋರೆ ಕೊಡ್ತೀನಿ ಅಂತ. ಬಟ್ ನಾವು ಇನ್ನೂ ಮತ್ತೆ ಆ ಕಡೆಯಿಂದ ಬರ್ತೀವಿ. ಫಸ್ಟು ನಮ್ಮ ಅಕ್ಕ ಪಾಪು ನೋಡಕ್ಕೆ ಹೋಗ್ತಾ ಇದ್ದೀವಿ, ಮತ್ತೆ ಇಲ್ಲಿಗೆ ವಿಸಿಟ್ ಮಾಡ್ತೀವಿ. ಅವಾಗ ಪರ್ಚೇಸ್ ಮಾಡ್ತೀವಿ. ನಾನು ಅವಾಗಲೇ ಹೇಳಿದೆ. ನೀವೆಲ್ಲಿಂದ ಬಂದಿದ್ದೀರಿ? ನಿಮ್ ಹೆಸರು? ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೈಮಂಡ್, ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ಕುಂಟೆ. 2:05 ಆಗಿತ್ತು ಒಳಗಡೆ ಹೋದಾಗ. ಸೊ ಈಗ ಹೊರಗಡೆ ಬಂದಿದ್ದೀವಿ, 2:26 ಆಗಿದೆ. ಫೈನಲಿ 21 ಮಿನಿಟ್ಸ್ಗೆ ನಮ್ಮ ಅಕ್ಕ ಶಾಪಿಂಗ್ ಮುಗಿಸಿದ್ದಾರೆ. ಬಟ್ ಇನ್ನೊಂದ್ಸತಿ ಬರಬೇಕು. ಇದು ಬರೀ ಪಾಪ ಮಾತ್ರ ಶಾಪಿಂಗು. ಆವಾಗಿನ ಎಷ್ಟು ತಗೋದೋ ಗೊತ್ತಿಲ್ಲ. ಬನ್ನಿ ಅದನ್ನು ನೋಡೋಣ. ಗೈಸ್, ಲಾಸ್ಟ್ ಟೈಮ್ ಬಂದಾಗ ಇದೇನು ನೋಡ್ತಾ ಇದ್ದೀರೋ ಈ ಪ್ಲೇಸಲ್ಲಿ ಸಖತ್ತಾಗಿ ಗ್ರೀನರಿ ಇತ್ತು. ಸೊ ಇವಾಗ ನೋಡಿ ಎಲ್ಲ ಕೂದಿದ್ದಾರೆ ಅನ್ಸುತ್ತೆ. ಗಾಯ್ಸ್, ಫೈನಲಿ ನಾವು ಮನೆ ಹತ್ತತ್ರ ಬಂದು, ಇವಾಗ ಏನು ನೀವು ನೋಡ್ತಾ ಇದ್ದೀರೋ ಅದೇ ಮನೆ, ಅಲ್ಲೇ ಮನೆ ಬರೋದು. ಸೊ ನಮ್ಮನ್ನು ಸ್ವಾಗತ ಮಾಡೋಕ್ಕೆ ಲೆಫ್ಟ್ ಸೈಡಲ್ಲಿ ನೋಡಿ ಒಂದು ಎಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸ್ವಾಗತ ಮಾಡೋದಕ್ಕೆ. ಸೊ ನಂಗೆ ತುಂಬ ಖುಷಿ ಆಗ್ತಿದೆ. ಕಾರಣ ಏನಂದರೆ ಮತ್ತೆ ನಾನು ಬಂದಿರೋದು ಪುಟಾಣಿ ನೋಡೋಕ್ಕೆ ಅಂತ. ಗೈಸ್, ಫೈನಲಿ ನಾನು ಎಷ್ಟು ಟೈಮ್ ಗೊತ್ತಿಲ್ಲ ನನಗೆ. ಫಸ್ಟ್ ನಮ್ಮ ಅಕ್ಕ ಫಸ್ಟ್ ಟೈಮ್ ಬಂದಿದ್ದಾರೆ. ನಾನು ಒಂದು 5 ಸತಿ ಬಂದಿರಬೇಕೇನೋ. ಬನ್ನಿ ಒಳಗೆ ಹೋಗೋಣ. ಹಳ್ಳಿ ವಾತಾವರಣನೇ ವಾತಾವರಣ. ಯಾಕೆಂದರೆ ಇಲ್ಲಿ ಸಿಗೋ ಗಾಳಿ, ನೆರಳು, ಭೂಮಿ ಸ್ಮೆಲ್ಲು ಎಲ್ಲೂ ಸಿಗಲ್ಲ. ನಿದ್ದೆ ಕೊಡ್ತಾಳ ನೈಟು. ಗೈಸ್, ಲಾಸ್ಟ್ ಟೈಮ್ ಬಂದಾಗ ಏನೂ ಹೊಲ ಉಳ್ದಿರಲಿಲ್ಲ, ಏನೂ ಇರಲಿಲ್ಲ. ಇಲ್ಲೆಲ್ಲ ಬರೀ ಹಸರಿಗೆ ಇತ್ತು. ಸೊ ಈ ಸತಿ ಬಂದಾಗ ಫುಲ್ ಹೊಳೆ ಎಲ್ಲ ಉಳ್ತಿದ್ದಾರೆ ನೋಡಿ ನೀವೇ. ಮೇ ಬಿ ಏನಾರು ಹಾಕ್ಬೋದೇನೋ, ಏನಾಗ್ತದೆ ಇನ್ನೂ ಕೇಳಲಿಲ್ಲ ನಾನು. ಬಟ್ ಆದರೂ ಏನಂದರೆ ನನಗೂ ಒಂದು ಚಾನ್ಸ್ ಸಿಕ್ಕರೆ ನಾನು ಹೊಲ ಉಳ್ಬೇಕು. ಯಾಕಂದರೆ ನನಗೆ ತುಂಬ ಆಸೆ ಇದೆ ಈ ಥರ ಹೊಲ ಉಳೋದು, ಭತ್ತ ನೆಟ್ಟು ನಾಟಿ ನೆತ್ತೋದು, ಅವೆಲ್ಲ ತುಂಬ ಆಸೆ. ಬಟ್ ಆದರೆ ನಮ್ಗೆ ಆ ಚಾನ್ಸ್ ಇಲ್ಲ, ಯಾಕಂದರೆ ನಮ್ಗೆ ಈ ಥರ ಯಾವುದೂ ಇಲ್ಲ. ಸೊ ಆದರೆ ಲೈಫಲ್ಲಿ ಒಂದು ಟೈಮ್ ಆದರೂ ನನ್ನ ಆಸೆ ಖಂಡಿತ ತೀರಿಸ್ಕೊತೀನಿ. ಎಲ್ಲಿಲ್ಲ ಅಂದರೂ ಇಲ್ಲಿಗೆ ಬಂದವ್ರು ತೀರಿಸ್ಕೊತೀನಿ. ನನ್ನ ಮಕ್ಕಳಿಗೆ ನಾನು ಹೇಳಿದ್ದೀನಿ, ಅವರು ಬಾ ಅಂತ ಹೇಳಿದ್ದಾರೆ. ಅಂದರೆ ಅದು ಶೋಕಿ ಅಲ್ಲ, ಬಟ್ ನಮಗೆ ಅದು ತುಂಬ ಆಸೆ. ಅದು ಒನ್ ಟೈಮ್ ಆದರೂ ನಾನು ನೇಗ್ಲು ಉಳಬೇಕು ಮತ್ತು ನಾಟಿನ ಇದು ಮಾಡಬೇಕು ಅಂತ. ನೋಡೋಣ ಅದು ಯಾವ ಟೈಮ್ ಬರುತ್ತೆ ಗೊತ್ತಿಲ್ಲ. ಆ ಟೈಮ್ ನಾನು ವೀಡಿಯೋ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ ಯಾವಾಗ ಏನು ಅಂತ. ಟಾಪ್ ಆ್ಯಂಗಲ್ಲು ಈ ಸೈಡ್ ಕಾಣುತ್ತೆ ಅಂತ ಬಂದೆ. ಸೊ ಸಕ್ಕತ್ತಾಗಿ ಅನಿಸ್ತೈತೆ. ಎಲ್ಲಿ ನೋಡಿದ್ರು ಬರೀ ಗ್ರೀನರಿ ಸಕ್ಕತ್ ಅನಿಸ್ತಿದೆ. ಫುಲ್ ಒಂದು ಯಾರ ಬಟ್ಟ ಇಲ್ಲಿ ಹಿಡಿಯೋಕ್ಕಾಯ್ತಿಲ್ಲ. ಅಲ್ಲೂ ಹಿಡಿಯೋಕ್ಕಾಯ್ತಲ್ಲ, ಇಲ್ಲಿ ಹಿಡಿಯೋಕ್ಕಾಯ್ತಲ್ಲ ಬಿದ್ದ. ಫಸ್ಟ್ ಟೈಮ್ ನೋಡ್ತಾ ಇದ್ಯಾ ದೀಪಕ್? ಆಕ್ಚುಲಿ ದೀಪಕ್ನೇ ಫಸ್ಟ್ ಟೈಮ್ ನೋಡಿದ್ ನೀನು. ಏನ್ ಅನ್ಸ್ತಕ್ಕ? ಏನ್ ಅನ್ಸುತ್ತೆ, ಖುಷಿ ಆಯ್ತು. ಪಾಪು ಚೆಬ್ಬಿ ಫುಲ್ ಕ್ಯೂಟ್ ಇದ್ದಾಳೆ, ಚೆನ್ನಾಗಿದ್ದಾಳೆ ಪಾಪು. ಸೊ ದೀಪೋರ್ ಜೊತೆ ಮಾತಾಡಿನೇ ಖುಷಿ ಆಯ್ತು. ಆದ್ರೆ ಈ ವಾತಾವರಣ ಅಂತೂ ಸಖತ್ ಸೈಟ್ ಆಗಿದೆ. ಹೌದು, ಏನು ಚೆನ್ನಾಗಿದೆ. ಎಸ್ಪೆಷಲಿ ಇವ್ರದ್ದು ಮನೆ ಸುತ್ತ ವಾತಾವರಣನೇ ಫುಲ್ ಇಷ್ಟ ಆಗಿದ್ದು ನನಗೆ. ಸೊ ಆಯ್ತು ನೋಡಿ, ಎಲ್ಲಿ ನೋಡಿದ್ರು ನೀವು ಈ ಕಡೆ ಎಲ್ಲೇ ತಿರುಗಿಸಿದ್ರು ಬರೀ ಗ್ರೀನರಿನೇ. ಹಸಿರೇ ನಮ್ಮ ಉಸಿರು ಅಂತಾರಲ್ಲ, ಆ ಥರ. ಸೊ ನೋಡಿ ಗಾಯ್ಸ್, ಅವ್ನು ಎಲ್ಲಿ ಹಿಡಿಯೋಕ್ಕಾಯ್ತೈತೆ ಎಲ್ಲ. ಏನಂದರೆ ನೀರಿಗೆ ಉರಿ ಹಾಕಕ್ಕೆ ಅನ್ನೋ ಕಾರಣಕ್ಕೆ
ನಮ್ಮ ದೀಪಕ್ ಅವರು ಒಣಸಕ್ಕೆ ಅಂತ ನಾಲ್ ಮಡಗವ್ರೆ. ಸೊ ಈ ದಡ್ಡ ಇದು ಒಣಗ್ಸಕ್ಕಲ್ಲ ಕಣು, ಮತ್ತೆ ಮೋಲ್ಡು ಬಿಸ್ಲಿಗೆ ಕಾವು ಬರುತ್ತಲ್ಲ, ಕಾಯುತ್ತಲ್ವಾ, ಸೊ ಅದನ್ನ ಅವಾಯ್ಡ್ ಆಗ್ಬೇಕು. ಬಿಕಾಸ್ ಇಲ್ಲೊಂದು ಈ ಪ್ಲೇಸ್ ಹಾಕಿದ್ದಾರೆ ಅಂದ್ರೆ ಪಾಪುಗೆ ಕೆಳಗಡೆ ರೂಮ್ ಇದೆಯಲ್ವಾ, ಇದ ಮ್ಯಾಟ್ರು. ಮೋಲ್ಡ್ ಕಾಯ್ದು ಹಬೆ ಜಾಸ್ತಿ ಆಗ್ಬಾರ್ದು ರೂಮ್ ಅಲ್ಲಿ ಅಂದ್ಬಿಟ್ಟು, ಸೊ ಈ ತರ ಅದು ಅವಾಯ್ಡಿಂಗ್ಗೋಸ್ಕರ. ಗಾಯ್ಸ್ ಆಕ್ಚುಲಿ ನನ್ಗೆ ಗೊತ್ತಿರ್ಲಿಲ್ಲ ನಮ್ಮ ಅಕ್ಕ ಹೇಳೋವರೆಗೂ. ನಾನೇನ್ ಅನ್ಕೊಂಡೆ ಇಲ್ಲ ಇಷ್ಟೇ ಪ್ಲೇಸ್ ಇದು, ಈ ಕೆಳಗಡೆ ಇದೆಯಲ್ಲ ಪಾಪು ರೂಮು, ಅದಕ್ಕೋಸ್ಕರ ಇಷ್ಟನ್ನು ಕವರ್ ಮಾಡಿರೋದು ಕರಿ ಹಾಕ್ಬಿಟ್ಟು. ಗಾಯ್ಸ್ ಇದು ನಿಜ ನನ್ಗೆ ಗೊತ್ತಿಲ್ಲ. ನಾನೇನ್ ಅನ್ಕೊಂಡೆ ಆಕ್ಚುಲಿ ಅದು ಒಲೆಗೆ ಅನ್ನೋ ಕಾರಣಕ್ಕೆ ಅನ್ಕೊಂಡೆ. ಬಟ್ ನಮ್ಮ ಅಕ್ಕ ಈಗ ಹೇಳಾದ್ಮೇಲೆ ಗೊತ್ತಾಗಿದ್ದು, ಹೌದು ಅವ್ರು ಹೇಳಾದ್ಮೇಲೆ ನನಗೂ ಅನ್ಸ್ತು. ಸೊ ಇದ್ರೂ ಇರ್ಬೋದೇನೋ, ಅದೇ ಅನ್ಸುತ್ತೆ. ಫೋನ್ ಬಡಿತಾ ಐತೆ ನಂದು. ಬರೀಲಿ ಬಿಡ. ಗೈಸ್ ಫೈನಲಿ ನಮ್ಮ ಪುಟಾಣಿನ ಭೇಟಿ ಮಾಡಿ ಹೊರಡ್ತಾ ಇದೀವಿ ನಮ್ಮ ಅಕ್ಕನ ಮನೆಗೆ. ಬಾಯ್ ಬಾಯ್. ಗೈಸ್ ಫೈನಲಿ ಮತ್ತೆ ಬಂದಿದ್ದೀವಿ. ಯಾಕಂದ್ರೆ ಲಾಸ್ಟ್ ಟೈಮು ನೋಡಿ ತುಂಬಾ ಇಷ್ಟ ಆಯ್ತು, ಅವಾಗ ಲೇಟ್ ಆಯ್ತು ಅನ್ನೋ ಕಾರಣಕ್ಕೆ ತಗೊಳಕ್ಕಾಗಿಲ್ಲ. ಸೊ ಇವಾಗ ಮತ್ತೆ ಬಂದಿದ್ದೀವಿ. ಇಲ್ಲಿ ನೆಕ್ಸ್ಟ್ ಅವತ್ತೋ ಗೊತ್ತಿಲ್ಲ, ಎಲ್ಲ ನಮ್ಮ ಅಕ್ಕನ ಮೇಲೆ ಡಿಪೆಂಡ್. ನಮ್ಮ ಅಜ್ಜಿ ಹೂವಿ ಅಂತ ಅಂತಿದ್ದ, ಶಿಸ್ತಾಗಿ ಮಲ್ಕೊಬಿಟ್ಟವನೆ. ನಮ್ಮ ಅಕ್ಕ ನನ್ನ ಕೈಗೆ ಹಾಕ್ಬಿಟ್ಟವ್ರೆ. ಈಗ ನಾನೇ ನೋಡ್ಕೋತಾ ಇದ್ದೀನಿ ಅವನ್ನ. ಫೈನಲಿ ನಮ್ಮ ಅಕ್ಕ 2 ಸೆಲೆಕ್ಟ್ ಮಾಡವ್ರೆ, ಅದಕ್ಕೊಂದು ಪ್ಯಾಂಟ್ ಹುಡುಕ್ತಾರೆ. ಎಲ್ಲ ನೋಡ್ತಾ ಇರ್ತಾರೆ. ಫೈನಲ್ ಎದ್ದಿದ್ದಾನೆ, ಈಗ ಸ್ಟಾರ್ಟ್ ಮಾಡ್ತಾನೆ ನಮ್ಗೆಲ್ಲ ಓಡ್ಸಕ್ಕೆ. ಅವಾಗ ನಮ್ನ ಕೆಣಿಗ್ಬೇಡಿ, ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. 6 ಗಂಟೆ ಆಯ್ತು, ನಮ್ಮ ಅಕ್ಕ ಇನ್ನೂ ಬರೋ ತರ ಕಾಣ್ತಾ ಇಲ್ಲ, ಇನ್ನೂ ಸರ್ಚಿಂಗ್ ಅಲ್ಲೇ ಅವ್ರೆ. ಫೈನಲಿ ನಮ್ಮ ಅಕ್ಕನಿಗೆ ಅದು ಸ್ವಲ್ಪನಾದ್ರೂ ಇಷ್ಟ ಆಗಿ ಟ್ರಯಲ್ಗೆ ಹೋಗ್ತಾವ್ರೆ. ಇನ್ನು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ. ಗೈಸ್ ಡ್ರೆಸ್ ಎಲ್ಲ ಸೆಲೆಕ್ಟ್ ಆಗಿ ಈಗ ನಮ್ಮ ಅಕ್ಕ ಕೀಪರ್ ಹತ್ರ ಬಂದವ್ರೆ. ಏನಕ್ಕ ಸೈಜ್ ನಿಮ್ದು? 36 ಅಲ್ಲ ಕಣಕ್ಕ, ಚಪ್ಪಲಿ ಸೈಜ್ ಕಣಕ್ಕ. ಇವಾಗ ಅಕ್ಕನ ಸೆಕ್ಷನ್ ಎಲ್ಲ ಆಯ್ತು, ಈಗ ನಮ್ಮ ಮಚ್ಚಿ ಸೆಕ್ಷನ್ ಅಂತ ಈಗ. ಸೊ ಅವನಂತೆ ಫುಲ್ ಹೊಟ್ಟೆ ಹಸಿ ಅಂತಿದ್ದಾನೆ. ಅಲ್ಲಿ ನೋಡ್ರೆ ಬ್ಯಾಗ್ ಟ್ಯಾಗ್ ಹಾಕ್ಬಿಟ್ಟವ್ರೆ, ಹಾಲು ಕೊಡಕ್ ಆಗ್ತಿಲ್ಲ. ಅಣ್ಣಂಗೆ ಫುಲ್ ಫೈರ್ ಆಗಿದೆ. ಯಾವ ಸೈಜ್ ಅಕ್ಕ ಒಂದು? 2 ಇಯರ್ಸ್ ಇಲ್ಲಿ 2 to 4 ಇಯರ್ಸ್. ಗಾಯ್ಸ್ ಫೈನಲಿ ನಮ್ಮ ಮಚ್ಚಿ ಅಳ್ತಿದ್ದಾನೆ, ಸಾಕಾಯ್ತಂತೆ ಅವ್ರ ಅಮ್ಮನ ಜೊತೆ ಶಾಪಿಂಗ್ ಬಂದು. ಸೊ ಕೇಳಿಸ್ತಿದೆ ಅನ್ಸುತ್ತೆ ನಿಮ್ಗೆ ಹೇಳೋದು. ಮಚ್ಚಿ ಹಿಂಗೆ ಈ ಕಡೆ ತಿರ್ಗಿ ನೋಡಂಗೆ ಹೇಳು. ಅದು ಬೇಕಾ ನಿನ್ಗೆ? ಬೇಕಾದದ್ದು ಅಲ್ಲಿ ಎದಕ್ ಬೇಕಾದು ಎದ್ಕೋ ಹೇಳಿ ನಿಮ್ಮ ಅಮ್ಮಂಗೆ ತಗೊಳ್ಮಮ್ಮ ಅಂತ. ಫೈನಲಿ ಸಫಾಯ ಗತಾಯ ನಮ್ಮ ಅಕ್ಕ ಪೇಮೆಂಟ್ ಬಂದವ್ರೆ, ನಮ್ಗಂತೂ ಫುಲ್ ಖುಷಿ ಆಗಿದ್ದಾರೆ. ಗೈಸ್ ಫೈನಲಿ ನಮ್ಮ ಅಕ್ಕ ಬಂದಿದ್ದಾರೆ ಶಾಪಿಂಗ್ ಮಾಡ್ಕೊಂಡು. ಸೊ ಇಷ್ಟೊತ್ತು ಗಂಟ ಸಾಕಾಯ್ತು ನಮಗೆ. ನಮ್ಮ ಅಕ್ಕ ನೋಡಿ 3 ಅವರಿಂದ ಶಾಪಿಂಗ್ ಆಗಿರ್ಲಿಲ್ಲ. ನಿಮ್ಗೊಂದು 6 ಗಂಟೆಗೆ ಒಂದ್ಸತಿ ತೋರಿಸಿದ್ದೆ, ಈಗ 6:40. ಫೈನಲಿ ಈಗ ಮನೆ ಓಡೋ ಟೈಮ್ ಬಂತು. ಗಾಯ್ಸ್ ನಾವಿವಾಗ ಮನೆ ಹತ್ರ ಬರ್ತಾ ಇದೀವಿ. ನೀ ಅದೇ ಏನು ಕಾಣ್ತಿದ್ಯೋ ಅದೇ ಸುಮಾಕವ್ರ ಮನೆ. ಸೊ ಸಾಕಾಗೋಯ್ತು ನನಗಂತೂ. ಇವಾಗ ಹೋಗಿ ಏನು ಮಾಡೋದಂದರೆ ಗಾಡಿಯಲ್ಲಿ ಶಿಸ್ತಾಗಿ ನಿಲ್ಲಿಸ್ಬಿಟ್ಟು ರೆಸ್ಟ್ ಮಾಡೋದಷ್ಟೇ. ಗೈಸ್ ಫೈನಲಿ ಮನೆ ರೀಚ್ ಆಗಿದ್ದೀನಿ. ನನಗಂತೂ ಫುಲ್ ಟಯರ್ಡ್ ಆಗಿದೆ. ಫಸ್ಟು ರೆಸ್ಟ್ ಮಾಡಬೇಕು, ಮುಕ್ಕಿದೆಲ್ಲ ಆಮೇಲೆ. ಗೈಸ್ ಫೈನಲಿ ನಮ್ಮ ಅಕ್ಕ ಬ್ಯಾಕ್ ಟು ಫ್ಯಾಮಿಲಿ ಅಂತಾರ ಅವ್ರ ವರ್ಕ್ಗೆ ಬಂದಿದ್ದಾರೆ. ಏನಕ್ಕ ವಿಶೇಷ? ಏನೋ ಇದು ಮಾಡ್ತಾ ಇದ್ರು. ಸೊ ಫೈನಲಿ ಇವತ್ತು ನಮ್ಗೆ 2 ನಾನ್ ವೆಜ್, ಬೆಳಿಗ್ಗೆ ನಾನ್ ವೆಜ್, ಮಧ್ಯಾಹ್ನ ನಾನ್ ವೆಜ್, ಈಗ ಒಂದು ತಲೆಕಾಳು ಸಾಂಬಾರಂತೆ, ಇವಾಗ ನಾನ್ ವೆಜ್ ಅಂತ. ನಾಳೆ ಏನಾಗ್ಬೇಕು ಏನೋ ಗೊತ್ತಿಲ್ಲ. ಏನು ಆಗಲ್ಲ, ದಪ್ಪ ಆಗ್ತೀಯಾ ಅಷ್ಟೇನಾ? ಅಕ್ಕ ಹೀಗೆ ದಪ್ಪ ಆಗ್ಬಿಡಿ ಕಣಕ್ಕ. ನಮ್ಮನೆ ಬಂದಿರತ್ತಾನೆ, ನಮ್ಮ ಅಕ್ಕ ಹೇಳ್ತಾವ್ರೆ ಅವ್ರ ಮನೆದು ಒಂದಿನ ಅಂತ. ಓಕೆ ಫೈನ್, ತಿನ್ಬಿಡೋಣ. ನಾಳೆ ರಿವ್ಯೂ ಮಾಡ್ತೀನಿ
ಏನಾಗುತ್ತೆ ಏನು ಅಂತ. ಲೂಸ್ ಮೋಷನ್ ಆದ್ರೆ ದಯವಿಟ್ಟು ಬೈಕೋಬೇಡ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಗೈಸ್ ಇವಾಗ ನಮ್ಮ ಅಕ್ಕ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಅದನ್ನ ಮಾಡು ಅಭಿ ಅಂತ. ಸೊ ಅದಕ್ಕೆ ನಾನು ಪ್ರಿಪೇರ್ ಆಯ್ತಾ ಇದ್ದೀನಿ. ಏನು ಗೊತ್ತಾ, ಬನ್ನಿ ನೋಡೋರಂತೆ. ಅಕ್ಕ ಟಾಸ್ಕ್ ಕೊಟ್ಟಿದ್ದಾರಲ್ಲ, ಕಂಪ್ಲೀಟ್ ಮಾಡಕ್ಕೆ ಬಂದಿದ್ದೀನಿ. ಹಿಂಗನಷ್ಟು ಕಂಪ್ಲೀಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ನನಗೆ ಜಾಸ್ತಿ ಕಾಯಿ ತುರಿದೆಲ್ಲ ಅಭ್ಯಾಸ ಇಲ್ಲ, ಆದ್ರೂ ನಮ್ಮ ಅಕ್ಕ ಬಿಟ್ಟಿಲ್ಲ. ನೋಡೋಣ. 5 ನಿಮಿಷ ನಿನ್ಗೆ ಯಾಕೆ ಹಿಂಗ್ ಮಾಡಿಸ್ತಿದೀನಿ ಗೊತ್ತಾ? ಗೊತ್ತಿಲ್ಲ. ನಿನ್ ಮದ್ವೆ ಹೋಗ್ಲಿಕ್ಕೆ ಈಸಿ ಇರ್ಲಿ ಅಂತ. ಅಮ್ಮ ಏನಪ್ಪ ಅಭಿಮಾನ ಈ ತರ ಕೆಲಸ ಕಟ್ಟಿದ್ಯಾ? ಹಂಗೆ ಆಗ್ಬೇಕು ಬಾ ನಿಂಗೆ. ನೀನು ನನ್ನ ಆಡ್ಕೊಳಂಗಾಗುತ್ತಾ? ಹೌದು ಏನ್ ಇವಾಗ ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ 5.5 ನಿಮಿಷಕ್ಕೆ ತುರಿದಿದ್ದೀನಿ. ನಾನು ಹೇಳಿದೆ 5 ನಿಮಿಷ ಅಂತ, 5.5 ನಿಮಿಷಕ್ಕೆ ತುರಿದಿದ್ದೀನಿ. ನಾನಂತ ಫುಲ್ ಸ್ವೆಟ್ ಆಗ್ಬಿಟ್ಟಿದ್ದೀನಿ ನೋಡಿ. ಅಪರೂಪ ಕೆಲಸ ಮಾಡಿದ್ರೆ ಹಿಂಗೇನೆ. ಸೊ ನೀವು ಡೈಲಿ ಕೆಲಸ ಮಾಡಿ, ನಂತರ ಸೋಂಬೇರಿ ಆಗಬೇಡಿ. ಸುಮ್ಮನೆ ಫೈನಲಿ ನಾನು ತುರಿದಿರೋದನ್ನ ಹಾಕೊಂಡು ಕೊಡಕ್ಕೆ ಹೋಗ್ತಾ ಇದ್ದೀನಿ. ತಗೊಳಕ ನೀನು ಕೇಳದಲ್ಲ. ಪಾಪ ನನ್ನ ತಮ್ಮ ಕಷ್ಟಪಟ್ಟು ನನಗೆ ಬೈಕೊಂಡು ಕೈ ಸರ್ಕೊಟ್ಟಿದ್ದಾನೆ. ಬಿಕಾಸ್ ಇದ್ರಿಂದ ಒಂದು ಉದ್ದೇಶ ಇದೆ. ಏನ್ ಗೊತ್ತಾ? ಏನಪ್ಪ ಅಂತ ಉದ್ದೇಶ? ಹೇಳ ನೋಡೋಣ. ಬಿಳೆ ಬಿಡ್ಲಾ? ಹೇಳಕ್ಕ ಏನಿಲ್ಲ, ಮುಂದೆ ಬರೋ ನನ್ನ ಬಾಬಿ ನದಿಗೆ ಫುಲ್ ಯೂಸ್ ಆಗ್ಲಿ ಅಂದ್ಬಿಟ್ಟಷ್ಟೇ. ಯಾವ ಲೆವೆಲ್ ಟ್ಯಾಪೆ ಹಾಕಿದ್ರು ಅಂದ್ರೆ ಅದು ನನಗೆ 5 ರೂಪಾಯಿ ಆಕ್ಟಿಂಗ್ ಮಾಡಿದ್ರೆ 500 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ. ಯಾಕೆ ಈ ತರ? ಯಾಕೆ? ಅವಾಗಲೇ ಹೇಳಿದೆ ನಮ್ಮ ಅಕ್ಕ ಇವತ್ತು ತಲೆಕಾಲು ಸಾಂಬಾರು ಮಾಡ್ತಿದ್ದಾರೆ ಅಂತ. ಸೊ ಆಲ್ರೆಡಿ ತಲೆಕಾಲನ್ನ ಕುಕ್ಕರ್ ಹಾಕಿ ಸೊ ಎಷ್ಟೊತ್ತಾಗ್ಬೋದು ಅಕ್ಕ ಈ ಸಾಂಬಾರು ಹಾಕಿ? ಅರ್ಧ ಗಂಟೆ ಆಗುತ್ತಂತೆ. ಗೈಸ್ ನಮ್ಮ ಅಕ್ಕ ಒಂದು ಫೋಟೋ ಹಾಕಿದ್ದಾರೆ. ಅವ್ರು ಇಲ್ಲ ಅಂದ್ರು 150 ಸತಿ ಅವರೇ ನೋಡೋರು. ಅಕ್ಕ ನನ್ ಕಂಡಂಗೆ ನಿನಗೆ ಎಷ್ಟೊಂದು ಅಡಿಗೆ ಬರ್ತಿರಲ್ಲ ಅಂತ ಗೊತ್ತು ನಂಗೆ. ಬಟ್ ಈ ತರ ಎಲ್ಲ ಅಡಿಗೆ ಮಾಡೋದು ಯಾವ ಕಲ್ಸಕ್ಕ? ಒಂದ್ ತಾಳಿ ಟೋಟಲ್ ಗ ಖಾಲಿ. ಮದ್ವೆ ಆದ್ಮೇಲೆ ಅಡ್ಗೆ ಮಾಡಿ ನಾವೇ ಬಿಡ್ತಾನ ಗಂಡ? ಅನ್ಸೋದಿಲ್ಲ. ಮತ್ತೆ ಅದಕ್ಕೆ ಯೂಟ್ಯೂಬ್ ನೋಡ್ ಕಲ್ತೆ. ಗೈಸ್ ನೀವು ಅಷ್ಟೇನೆ, ಯಾವುದೇ ಗೊತ್ತಿಲ್ಲ ಅಂದ್ರೆ ಯೂಟ್ಯೂಬ್ ನೋಡ್ಕೊಂಡಿರಿ, ಅದ್ರೆಲ್ಲಾನು ಇರುತ್ತೆ, ಮಿಸ್ ಮಾಡ್ಕೋಬೇಡಿ. ನಮ್ಮಣ್ಣ ಫೋನಲ್ಲೇ ಮುಳುಗೋಗವ್ರೆ. ಯಾಕೆಂದರೆ ಇವತ್ತು ಇಂಗ್ಲೆಂಡ್ ಮತ್ತು ಇಂಡಿಯಾ ಮ್ಯಾಚ್ ನಡೀತಿದೆ. ಸೊ ಅದಕ್ಕೆ ಅವರು ಫೋನಲ್ಲೇ ಮುಳುಗೋಗಿದ್ದಾರೆ. ಟಿ ವಿಲಿ ಪಾಪುಗಳು ಕಾರ್ಟೂನ್ ನೆಟ್ವರ್ಕ್ ನೋಡ್ತಿದ್ದಾರೆ. ಸೊ ಅದಕ್ಕೆ ಅವರು ಮೊಬೈಲಲ್ಲೇ ಕ್ರಿಕೆಟ್ ನೋಡ್ತಿದ್ದಾರೆ. ಎಲ್ಲ ರೂಮಲ್ಲಿ ಹಾಕಿದ್ದಾರೆ. ಈಗ ಅಣ್ಣ ಬೆಂಗಳೂರು ತರ ಹಂಗೆ ಇದು ಮಾಡ್ತಿದ್ದಾರೆ. ತಮ್ಮ ನಿಮ್ಗೋಸ್ಕರ ಇನ್ನೊಂದು ಟಾಸ್ಕ್ ಏನೆಲ್ಲ ಸಿಂಪ್ಲಿ ಆಯ್ತಾ? ಟಾಸ್ಕ್ ಏನೆಲ್ಲ ತಗೋ. ನೆಕ್ಸ್ಟ್ ನಿಮ್ಗೆ 2 ಕೆಲಸ ಕೊಟ್ಟಿರೋದು ಈರುಳ್ಳಿ, ನಿಂಬೆಹಣ್ಣು, ಸೌತೆಕಾಯಿ ನೀಟ್ ಕಟ್ ಮಾಡಿ. ಗೈಸ್ ನಮ್ಮ ಅಕ್ಕ ಎಣ್ಣೆ ಕಾಯಿಸ್ತಿದ್ದಾರೆ. ಸೊ ಕಟ್ ಮಾಡೋದಂದ್ರೆ ಅದನ್ನು ಮಾಡ್ಕೊಂಡ ಬನ್ನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಅಕ್ಕ ಹೇಳಿರೋ ಈ ಟಾಸ್ಕ್ನು ಮುಗಿಸಿದ್ದೀನಿ. ಕೇವಲ 1.5 ನಿಮಿಷಕ್ಕಷ್ಟೇ. ಹೆಂಗೆ ನಾವು ಸಿಚುವೇಶನ್ ಒಂದು ಸಾಂಗ್ ನೆನಪಾಯಿದೆ ಹೇಳಕ್ಕ? ಏನಪ್ಪ? ಓದಿದರು ಕೀಚಿದರು ಒಲೆ ಯಾವುದ ಬೇಕು. Of course. Nice. You like it. I like it. You also like. ಗೈಸ್ ನಾವು ನಮ್ಮ ಅಕ್ಕನವರು ಕಾಯಿಸೋ ಆಟ ಆಡ್ತಾ ಇದೀವಿ. ಇವತ್ತು ಬಿಸಿ ಬಿಸಿ ಕಜ್ಜಾಯ, ಬಿಸಿ ಬಿಸಿ ಕಜ್ಜಾಯ. ಇವಳು ತಿಂತಾಳ, ನಾನು ತಿಂತೀನೋ ನೋಡೋಣ ಬನ್ನಿ. ಈಗ ಮೊದಲು ನೀನು ಕಾಯಿಸ್ತೀವ, ನಾನು ಕಾಯಿಸ್ಲಾ? ಕಾಯಿಸ್. ಓಕೆ, ರೂಲ್ಸ್ ಪ್ರಕಾರ 3 ಚಾನ್ಸ್ ಇರುತ್ತೆ. ಸೊ 3 ಚಾನ್ಸ್ ಆಯ್ತದೆ. ನೆಕ್ಸ್ಟ್ ಸರ್ದಿ ಆಪೋಸಿಟ್ ಅವ್ರಿಗೆ. ಓಕೆನಾ? ಮಚ್ಚು ಬಂದ ಹಾಳು ಮಾಡಕ್ಕೆ ಅಷ್ಟೇ. ಇಷ್ಟೇ. ಹೂನು ಕಾಯಿಸ್ತಾನೆ. ಈಗ ಏನ್ ಮಾಡೋಣ? ಯಾರಿಗೆ ಹೇಳೋಣ ನನ್ ಕಷ್ಟನ? ಇಳ್ತಾ ಇರ್ತಾರೆ ಇಸ್ಕೈ. 1 ಏನ್ರಿ ಇದು? ಫೈನಲಿ ಅಕ್ಕ ಸಾಂಬಾರ್ ಎಲ್ಲ ರೆಡಿ ಮಾಡಿದ್ದಾರೆ.
ಈಗೇನಂದ್ರೆ ಟೇಸ್ಟ್ ನೋಡೋದೊಂದೇ ಬಾಕಿ. ಗಮ್ ಅಂತ ಇದೆ ಗೈಸ್, ನಿಜ ಗಮ್ ಅಂತ ಐತೆ ಗೈಸ್. ಫೈನಲಿ ಆ ಅಡುಗೆಲ್ಲ ತುಂಬ ಸಖತ್ತಾಗಿತ್ತು. ಸೊ ನಾನು ಟೇಸ್ಟ್ ಮಾಡಿದೆ. ಇನ್ನೊಂದೇನೆಂದರೆ ಇಲ್ಲಿಗೆ ಈ ವ್ಲಾಗ್ ಮುಗಿಯುತ್ತೆ. ನಾನಂತೂ ನಮ್ಮ ಅಕ್ಕನ ಜೊತೆ ಇದ್ದಿದ್ದು ತುಂಬ ಖುಷಿ ಆಯಿತು. ಅಕ್ಕ, ನೀನು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಖುಷಿ ಆಯ್ತಾ ಇಲ್ವಾಗ? ತುಂಬಾ 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 ಖುಷಿ ಆಯ್ತು. ಅವಾಗ ಬರ್ತಾ ಇರೋ ಆಯ್ತಾ. ಸೊ ನನಗಂತೂ ತುಂಬ ಖುಷಿ ಆಯಿತು. ಇವತ್ತಿನ ದಿನ ಎಲ್ಲ ನಮ್ಮ ಅಕ್ಕನ ಜೊತೆ ಕಳೆದೆ. ಸೊ ಈ ಬ್ಲಾಗ್ ಹೀಗೆ ಮುಗಿಯುತ್ತೆ. ಮಿಸ್ ಮಾಡಿದೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಮೇಯ್ನಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟೇ.